ಎಸ್, ಇದೇ ವಿಚಾರಕ್ಕೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಂಬಿಡೆಂಟ್ ಚಿಟ್ ಫಂಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿಯಿಂದ ಇದೀಗ 3 ಆರೋಪಿಗಳ ಅಕೌಂಟ್ ಅನ್ನ ಸೀಸ್ ಮಾಡಲಾಗಿದೆ. ಸಿಸಿಬಿ ವಿಶೇಷ ತಂಡದಿಂದ ಈ ಒಂದು ತನಿಖೆ ಮುಂದುವರೆದಿರುವಂಥದ್ದು. ಫರೀದ್, ಸೈಯದ್, ಅಫಾಕ್ ಮತ್ತು ಇಮ್ರಾನ್ಗೆ ಸೇರಿದಂತಹ ಈ ಒಂದು ಅಕೌಂಟ್ಗಳನ್ನು, ಖಾತೆಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಒಟ್ಟು 35 ಅಕೌಂಟ್ಗಳನ್ನು ಸಿಸಿಬಿ ಅಧಿಕಾರಿಗಳು ಇದೀಗ ತನಿಖೆಯಲ್ಲಿ ಸೀಸ್ ಮಾಡಿದ್ದಾರೆ. ಅಕೌಂಟ್ಗಳ ತಪಾಸಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಅಕೌಂಟ್ಗಳನ್ನು ತಪಾಸಣೆ ನಡೆಸಿ ಹಣವನ್ನು ಜಪ್ತಿ ಮಾಡೋದಕ್ಕೆ ಸಿಸಿಬಿ ಪ್ಲಾನ್ ಮಾಡಿಕೊಂಡಿದೆ. ಸೊ ಹಣ ಜಪ್ತಿ ಮಾಡಿ ಹಣ ಕಳೆದುಕೊಂಡವರಿಗೆ ವಿತರಿಸೋದಕ್ಕೆ ಈ ಒಂದು ಅಕೌಂಟ್ಗಳ ಚೆಕ್ ಅನ್ನು ಕೂಡ ನಡೆಸ್ತಾ ಇದೆ. ಆದರೆ ಫರೀದ್ ವ್ಯವಹಾರ ನಡೆಸಿರುವಂಥ ಅಕೌಂಟ್ಗಳ ಬಗ್ಗೆ ಮಾಹಿತಿ ಸಿಗದೆ ಸಿಸಿಬಿ ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ. ಇನ್ನೂ ಕೂಡ ಫಜೀತಿ ಆಗ್ತಾ ಇದೆ. ಒಟ್ಟು 35 ಅಕೌಂಟ್ಗಳನ್ನು ಸೀಸ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಸಿಸಿಬಿ ಆಫೀಸರ್ಸ್. ಈ ಹಿಂದೆ ಕಂಪನಿಯ ವಂಚನೆ ಕಂಡು ದಾಳಿ ಮಾಡಿದಂತಹ ಗ್ರಾಹಕರು ಈ ವೇಳೆ ಕೈಗೆ ಸಿಕ್ಕವನ್ನೆಲ್ಲ ಹೊತ್ತೊಯ್ದಿರ್ತಾರೆ. ಸೊ ಯಾವಾಗ ಈ ಕಂಪನಿ ಹಿಂದೆ ಒಂದ್ಸರಿ ವಂಚನೆಗೆ ಕೈಗೆ ಹಾಕಿರುತ್ತೆ ಗ್ರಾಹಕರಿಗೆ, ಆ ಟೈಮ್ನಲ್ಲೂ ಕೂಡ ಕಂಪ್ಯೂಟರ್ ಹಾರ್ಡ್ ಡಿಸ್ಕನ್ನು ಗ್ರಾಹಕರು ಹೊತ್ತೊಯ್ದಿರ್ತಾರೆ. ಆಂಬಿಡೆಂಟ್ ಕಂಪನಿ ಗ್ರಾಹಕರು ಮಾಡಿದಂಥ ಈ ಎಡವಟ್ಟು ಸಿಸಿಬಿ ತನಿಖೆಗೆ ಅಡ್ಡಿ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದವರು ದೂರು ಕೊಡ್ತಾ ಇದ್ದಾರೆ, ದೂರು ಕೊಡೋದಕ್ಕೆ ಬರ್ತಾ ಇಲ್ಲ, ಬಡ ಹಾಗೆ ಮಧ್ಯಮ ವರ್ಗದವರು ಮಾತ್ರ ಬರ್ತಾ ಇದ್ದಾರೆ ಅನ್ನುವಂಥದ್ದು ಸಿಸಿಬಿ ತನಿಖೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಮಾಡ್ತಾ ಇದೆ ಅಂತ ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಸಂಜಯ್, ಆಂಬಿಡೆಂಟ್ ಪ್ರಕರಣ ಒಂದು ಕಡೆ ಡೋಲಾಯಮಾನವಾದಂಥ ಪರಿಸ್ಥಿತಿ ಆದರೆ ದೂರು ಕೊಡೋಕೆ ಬರ್ತಾ ಇರುವಂಥವ್ರು ತುಂಬ ದೊಡ್ಡ ದೊಡ್ಡ ಕುಳಗಳು ಯಾರೂ ಬರ್ತಾ ಇಲ್ಲ. ಸೊ ಇದು ಎಲ್ಲ ಒಂದು ಕಡೆ ತನಿಖೆಗೆ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆಯಾ ಅಂತ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಯಾವ ರೀತಿ ಇದೆ ಅಂತ? ಹೌದು ಗುರುಪ್ರಸಾದ್, ಏನ್ ಆಬಿಡೆಂಟ್ ಅಂತಕ್ಕಂತ ಒಂದು ಚೀಟಿಂಗ್ ಏನು ವ್ಯವಹಾರ ಇದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯಾದ್ಯಂತ ರಾಜಕೀಯ ವಲಯದಲ್ಲೂ ಸಹ ಸುದ್ದಿಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಒಂದು ಪ್ರಕರಣದಲ್ಲಿ ರೆಡ್ಡಿಯ ಬಂಧನದ ನಂತರ, ಬಂಧನ ಆಗಿ ಬಿಡುಗಡೆಯ ನಂತರ ಮತ್ತಷ್ಟು ಒಂದು ಈ ಪ್ರಕರಣ ರೋಚಕ ತಿರುವುಗಳನ್ನ ಪಡ್ಕೊಂತಾ ಇರ್ತಕ್ಕಂಥದ್ದು. ಈಗ ಏನಂತಂದ್ರೆ ಸಿಸಿಬಿ ಪೊಲೀಸರು ಈ ಪ್ರಕರಣ ಕೈಗೆತ್ತಿಕೊಂಡ ನಂತರ ಈಗ ಪ್ರಕರಣದ ಮಜಲುಗಳು ಬೇರೆ ಪಡೀತಿರೋದ್ರಿಂದ ಪ್ರಕರಣವನ್ನು ತನಿಖೆ ತೀವ್ರವಾಗಿ ಮಾಡ್ಬೇಕು. ಆದ್ರೆ ತನಿಖೆಯನ್ನ ಮಾಡ್ಬೇಕಂತಂದ್ರೆ ನಿಜಕ್ಕೂ ಸಹ ಆ ಚೀಟ್ ಆಗಿರ್ತಕ್ಕಂಥ ಜನರು ಬಂದು ದೂರುಗಳನ್ನ ಕೊಡ್ಬೇಕು. ಆದ್ರೆ ದೂರು ಕೊಡ್ಲಿಕ್ಕೆ ಸಹ ಯಾರು ಬರ್ತಾ ಇಲ್ಲ. ಈಗೇನು ದೂರುಗಳನ್ನ ಕೊಟ್ಟಿದೆ ಅವರೆಲ್ಲ ಕಡಿಮೆ ಮೊತ್ತ ಅಂತ ಅಂದ್ರೆ 50,000, 60,000 ಈ ರೀತಿ ಒಂದು ಮೋಸವಾಗಿರ್ತಕ್ಕಂಥವ್ರು ಕೊಡ್ತಾರೆ. ಆದ್ರೆ ಈ ಅಬಿಡೆಂಟ್ ಪ್ರಕರಣದಲ್ಲಿ ಸುಮಾರು ಹತ್ತಿರ 1,000 ಕೋಟಿಯಷ್ಟು ಒಂದು ಅವ್ಯವಹಾರ ಆಗಿರ್ತಕ್ಕಂಥದ್ದು, ಮೋಸ ಆಗಿರ್ತಕ್ಕಂಥದ್ದು ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಅಷ್ಟು ದೊಡ್ಡ ಮೊತ್ತದ ಆ ಒಂದು ಚೀಟ್ ಆಗಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಕೇವಲ 50,000, 40,000, 30,000, 1 ಲಕ್ಷದ ತನಕ ಚೀಟ್ ಆಗಿರೋರು ಬಂದು ಕೊಟ್ರೆ ತನಿಖೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಅದು ತನಿಖೆಗೆ ಒಂದು ಭಾಗವಾಗಿ ಪೂರಕವಾಗಿ ಹೆಲ್ಪ್ ಆಗ್ಬೋದು. ಆದ್ರೆ ದೊಡ್ಡ ದೊಡ್ಡ ಅಮೌಂಟ್, ಯಾಕಂದ್ರೆ 600 ಇಂದ 800 ಕೋಟಿ ಕೇಳಿ ಬಂದಿರತಕ್ಕಂಥ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅಮೌಂಟ್ ಒಂದು ಹೂಡಿಕೆ ಮಾಡಿರ್ತಾರೆ. ಆದ್ರೆ ಅವ್ರು ಯಾರು ಬಂದು ಕೊಡ್ತಾರೆ. ಈ ಹಿಂದೆ ಸಂಜಯ್, ಈ ಹಿಂದೆ ಕೂಡ ಈ ಒಂದು ಕಂಪನಿ ಮೇಲೆ ವಂಚನೆಯ ಒಂದು ಆರೋಪ ಬಂದಂತ ಟೈಮಲ್ಲಿ ಗ್ರಾಹಕರೇ ದಾಳಿ ನಡೆಸಿರ್ತಾರೆ. ಸೊ ಆ ಒಂದು ಪ್ರಕರಣ ಏನಾದರೂ ಸಿಸಿಬಿಗೆ ಮತ್ತಷ್ಟು ತನಿಖೆ ಮಾಡೋದಕ್ಕೆ ಸಹಕಾರಿ ಆಗ್ತಾ ಇಲ್ವಾ? ಸೊ ಯಾಕಂದ್ರೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ಗಳನ್ನು ತಗೊಂಡೋಗಿರ್ತಾರೆ, ಸೊ ಬೇರೆ ಬೇರೆ ದಾಖಲೆಗಳೆಲ್ಲ ಹಾಳು ಮಾಡಿರ್ತಾರೆ, ಅದೇನಾದ್ರೂ ಹಿನ್ನಡೆ ಆಗ್ತಾ ಇದೆಯಾ ಅಂತ? ಗುರುಪ್ರಸಾದ್, ಹೌದು. ಏನಂತಂದ್ರೆ ಅಬಿಡೆಂಟ್ ಒಂದು ಕಚೇರಿ ಏನಿದೆ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕಂಪನಿ ಏನು ಫರೀದ್ ಏನೋ ಒಂದು ಕಂಪನಿಯ ಒಂದು ಆಫೀಸನ್ನ ತೆಗೆದಿರ್ತಾನೆ. ಅಲ್ಲಿ ಒಂದಷ್ಟು ಜನ ಮೋಸವಾಗಿದ್ದಂತ ಗ್ರಾಹಕರು ಒಮ್ಮೆ ಬಂದು ಕಚೇರಿ ಹತ್ರ ಗಲಾಟೆಯನ್ನ ಮಾಡ್ತಾರೆ. ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಏನು ಅಲ್ಲಿದ್ದಂತ ಪೀಠೋಪಕರಣಗಳನ್ನ ಹೊತ್ಕೊಂಡು ಹೋಗಿರ್ತಾರೆ. ಅಲ್ಲಿದ್ದಂತ ಸಿಸ್ಟಮ್ ಇರ್ಬೋದು, ಆ ಟಿವಿ ಇರ್ಬೋದು, ಏನೆಲ್ಲ ಇರುತ್ತೆ ಒಂದು ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ತೆಗೆದುಕೊಂಡು ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಹಾರ್ಡ್ ಡಿಸ್ಕ್ ಮಿಸ್ ಆಗಿದೆ, ಮತ್ತೆ ಅಲ್ಲಿದ್ದಂತ ಕಂಪ್ಯೂಟರ್ ಏನು ಸಿಸ್ಟಮ್ ಸಹ ಮಿಸ್ ಆಗಿದೆ. ಇದರಿಂದ ಪ್ರಕರಣಕ್ಕೆ ಬೇಕಾದಂತ ಸೂಕ್ತವಾದ ಸಾಕ್ಷ್ಯಾಧಾರಗಳು ಸಹ ಆ ಒಂದು ಸಂದರ್ಭದಲ್ಲೇ ಕಳೆದು ಹೋಗಿದೆ ಅಂತಕ್ಕಂಥ ಒಂದು ಮಾಹಿತಿ ಸಹ ಸಿಕ್ಕಿದೆ. ಇದರಿಂದ ಪ್ರಕರಣದ ತನಿಖೆ ತೀವ್ರವಾಗಿ ನಡೆಸಲು ಎಲ್ಲೋ ಒಂದು ಕಡೆ ಸಿಸಿಬಿ ಪೊಲೀಸರಿಗೆ ತಲೆನೋವಾಗ್ತಾ ಇರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ.